ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಒಂದು ಏರ್ ಆಯಿಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ದಿನದಿಂದ ಮಾಡಬೇಕು ಅನ್ಕೊಂಡು ಟೈಮೇ ಸಿಕ್ಕಿರ್ಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಅದನ್ನೇ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕೂದಲು ಯಾರಿಗೂ ಉದುರುತ್ತಾ ಇದೆ, ಯಾರಿಗೆ ಬೆಳೀತಾ ಇಲ್ಲ ಅಂದ್ರೆ ಗ್ರೋತ್ ಆಗ್ತಾ ಇಲ್ಲ ಅಂತವರು ಈ ಮನೆ ಮದ್ದನ್ನ ಟ್ರೈ ಮಾಡ್ಬೋದು. ಅಂದ್ರೆ ಏರ್ ಆಯಿಲ್ನ ತುಂಬಾ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಾಗಿಲ್ಲ, ಒಂದು 4-5 ಇಂಗ್ರೀಡಿಯೆಂಟ್ಸ್ ಇದ್ರೆ ಇದಕ್ಕೆ ಸಾಕಾಗುತ್ತೆ. ನಾನು ಕೂಡ ತುಂಬಾ ದಿನದಿಂದ ಇದನ್ನೇ ಹಚ್ಚಿದ್ದು. ಇದನ್ನ ಹಚ್ಚಿ ಬಿಟ್ಟೆ, ಆಮೇಲೆ ಚೆನ್ನಾಗಿ ಗ್ರೋತ್ ಆಯ್ತು ನನ್ನ ಏರು. ಹಂಗಾಗಿ ನಾನು ಇವತ್ತು ನಮ್ಮ ಕಾವ್ಯನ್ಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅವಳಿಗೆ ತುಂಬಾ ಉದುರುತ್ತಾ ಇದೆ, ಒಂದು ಗ್ರೋತ್ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಸಣ್ಣ ಆಗ್ತಾ ಇದೆ ತುಂಬಾ ಬರ್ತಾ. ಅವಳದು ಮೊದಲು ತುಂಬಾ ಚೆನ್ನಾಗಿತ್ತು ಕೂದಲು, ಅದನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ದೀನಿ ನಾನೇನೆ. ಮೊದಲು ಅಷ್ಟು ಚೆನ್ನಾಗಿದ್ದೀರಿ, ಇವಾಗ ಇಲ್ಲ ಅವಳಿಗೆ. ಹಂಗಾಗಿ ಅವಳಿಗೆ ಒಂದು ಹೇರ್ ಆಯಿಲ್ ಮಾಡ್ಕೊಳ್ಳೋಣ, ನಾನು ಹಾಕೊಳ್ತಿದ್ನಲ್ವ ಫಸ್ಟು, ಅದನ್ನೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಮಾತ್ರ. ನನಗೂ ಕೂಡ ಒಂಚೂರು ಇರಲಿಲ್ಲ ಕೂದಲು, ಇಷ್ಟೊಂದು ಬೆಳೆದಿರೋದು ಇವಾಗ ಇದರಿಂದನೇ, ಈ ಏರ್ ಆಯಿಲ್ ಇಂದನೇ. ಇದನ್ನ ಹಚ್ಬಿಟ್ಟು ವಾರಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಿ. ಆಮೇಲೆ ಇನ್ನೊಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ನೀವು ಮೊದ್ಲಿಂದ ಯಾವ ಶಾಂಪೂನ ಯೂಸ್ ಮಾಡ್ತಿದ್ರಾ ಅದೇ ಶಾಂಪೂನೇ ಹಾಕ್ಬೇಕಾಗುತ್ತೆ, ಬೇರೆದೆಲ್ಲ ಚೇಂಜ್ ಮಾಡಂಗಿಲ್ಲ. ಮೊದ್ಲಿಂದ ಯಾವ್ದು ಹಾಕ್ತಿದ್ರಾ ಅದನ್ನೇ ಶಾಂಪೂ ಹಾಕೊಂಡು ಸ್ನಾನ ಮಾಡಬೇಕಾದ್ರೆ ಈ ಆಯಿಲ್ ನ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಆಯಿಲ್ ನ ಒಂದು ವಾರದವರೆಗೂನಾದ್ರೂ ಇಟ್ಕೊಬಹುದು ತಲೆಯಲ್ಲಿ. ಇಲ್ಲ ಅಂತಂದ್ರೆ ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿದ್ರು ಪರವಾಗಿಲ್ಲ, ಇಲ್ಲ ಇವತ್ತು ಹಚ್ಚಿ ಇನ್ನು 3 ದಿನಕ್ಕೆ ಸ್ನಾನ ಮಾಡಿದ್ರು ಪರವಾಗಿಲ್ಲ. ಒಟ್ನಲ್ಲಿ ತಲೆಯಲ್ಲಿ ಇದ್ರೆ ತೊಂದರೆ ಏನಿಲ್ಲ, ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್ ಆಯಿಲ್. ಕೆಲವರು ಡ್ಯಾಂಡ್ರಫ್ ಆಗುತ್ತೆ ಅಂತ ತೊಳೆದು ಬಿಡ್ತಾರೆ ಹಿಂದೆನೇನೆ, ಆತರ ತೊಳೆಯೋದು ಮಾಡಿದ್ರೆ ಬೇಗ ಗ್ರೋತ್ ಆಗಲ್ಲ. ಕೆಲವ್ರಿಗೆ ಇರಿಟೇಟ್ ಅನ್ಸುತ್ತೆ ಆಯಿಲ್ ಹಚ್ಕೊಂಡ್ರೆ, ಹಂಗಾಗಿ ಇಮಿಡಿಯೇಟ್ ತೊಳೆದು ಬಿಡ್ತಾರೆ ತಲೆ. ಹಂಗಾಗಿ ಆತರ ಮಾಡಬಾರ್ದು. ಇವತ್ತು ಹಚ್ಕೊಂಡು ಇನ್ನೊಂದು 3 ದಿನ ಬಿಟ್ಟಾದ್ರೂ ತಲೆಗೆ ಸ್ನಾನ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು. ಇವಾಗ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಕೊಬ್ಬರಿ ಎಣ್ಣೆ ನೀವು ಎಷ್ಟು ತಗೊಂಡಿರ್ತೀರಾ ಅದರ ಅರ್ಧದಷ್ಟು ಸಾಸಿವೆ ಎಣ್ಣೆ ತಗೊಳ್ಳಿ, ಅದ್ರ 1/4 ಭಾಗದಷ್ಟು ಹರಳೆಣ್ಣೆ ತಗೊಳ್ಳಿ, 1 ಬಟ್ಲು ಈರುಳ್ಳಿ, 1 ಬಟ್ಲು ಕರಿಬೇವು, ಒಂದು 3 ಸ್ಪೂನ್ ಆಗುವಷ್ಟು ಮೆಂತ್ಯ, ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು, ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ ಒಂದು 5. ಇಷ್ಟೇನೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇದು ಸಾಸಿವೆ ಎಣ್ಣೆ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಈ ಆಯಿಲ್ಗಳೆಲ್ಲ ಹಾಕೊಬೇಕು. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ, 3 ಎಣ್ಣೆಗಳನ್ನ ಹಾಕೊಂಡು ಇದಕ್ಕೇನೆ ಇವಾಗ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಬಿಡ್ಬೇಕು. ಅಂದರೆ ಇದು ಕಾಯಿದ ಮೇಲೆ ಹಾಕಕ್ಕೆ ಹೋದ್ರೆ ಎಲ್ಲ ಉಕ್ಕೋಗುತ್ತೆ. ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ರೆ ಎಲ್ಲ ಉಕ್ಕೋಗುತ್ತೆ. ಸಾಸಿವೆ ಎಣ್ಣೆ ಹಾಕಿರ್ತೀವಲ್ವಾ, ಹಾಗಾಗಿ ಐಟಮ್ಸ್ ಎಲ್ಲ ಹಾಕಕ್ಕೆ ಹೋದ್ರೆ ಉಕ್ಕೋಗುತ್ತೆ. ನೋಡಿ ಇಲ್ಲಿ ಉಕ್ಕು ಬರೋದಕ್ಕಾಗಲೇ ರೆಡಿ ಆಗಿದೆ. ತುಂಬಾ ದೊಡ್ಡ ಪಾತ್ರೆ ಬೇಕಾಗುತ್ತೆ. ನೀವು ಒಂದು ಅರ್ಧ ಲೀಟ್ರು ಎಣ್ಣೆ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ದೊಡ್ಡ ಪಾತ್ರೆ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ, ಯಾಕಂದ್ರೆ ಐಟಮ್ಗಳೆಲ್ಲ ಹಾಕ್ತಿವಲ್ವಾ ಎಲ್ಲ ಉಕ್ಕೋಗುತ್ತೆ. ನೋಡಿ ಇಲ್ಲಿ ಎಣ್ಣೆ ಕಾದ್ಮೇಲೆ ಹಾಕಕ್ಕೆ ಹೋಗ್ಬೇಡಿ, ಮುಂಚೆನೆ ಹಾಕಿ. ಇಲ್ಲಿ ನಾನು ಎಣ್ಣೆ ಕಾದ್ಮೇಲೆ ಹಾಕ್ತಾ ಇದ್ದೀನಿ, ಹಂಗಾಗಿ ಉಕ್ಕೋಗುತ್ತೆ ಎಲ್ಲಾನು. ಮುಂಚೆನೆ ಹಾಕಿ ಕೈ ಆಡಿಸ್ತಾ ಬರಬೇಕು, ಈ ರೀತಿ ತಿರುಗಿಸ್ತಾ ಬರಬೇಕು. ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ, ತೋರ್ಸೋದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ತಣ್ಣಗೆ ಮಾಡ್ಬಿಟ್ಟು ನೋಡಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಏನೆಲ್ಲ ಐಟಮ್ಸ್ ಇಟ್ಕೊಂಡಿದ್ವಿ ಎಲ್ಲ ಒಟ್ಟೊಟ್ಟಿಗೆ ಹಾಕಿ ನೀಟಾಗಿ ಕೈ ಆಡಿಸ್ತಾ ಬರಬೇಕು. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡಿರ್ಬೇಕು, ತೀರಾ ಸಣ್ಣ ಇರಬೇಕು ರೀ, ಇಲ್ಲಾಂದ್ರೆ ಉಕ್ಬಿಡುತ್ತೆ. ಲಾಸ್ಟ್ ಅಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ತಾ ಇದ್ದೀನಿ. ಈಗ ಅದು ನೀಟಾಗಿ ಕಾಯೋವರೆಗೂ ಇವುಗಳ ಉಪಯೋಗಗಳನ್ನ ತಿಳ್ಕೊಳ್ಳೋಣ ನಾವೀಗ. ಮೊದಲನೇದಾಗಿ ಈರುಳ್ಳಿ ಕೂದಲಿನ ಬೇರುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತೆ. ಇದರಲ್ಲಿ ಇರುವ ಸಲ್ಫರ್ ಕೂದಲು ಉದುರುವುದನ್ನು ಕಡಿಮೆ ಮಾಡಲು ನೆರವಾಗುತ್ತೆ. ಹೊಸ ಕೂದಲು ಬೆಳೆಯಲು ಅನುಕೂಲಕರ ವಾತಾವರಣವನ್ನ ನೀಡುತ್ತೆ. ತಲೆ ಚರ್ಮದ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಎರಡನೇದಾಗಿ ಮೆಂತೆಯಲ್ಲಿ ಪ್ರೋಟೀನ್ ಮತ್ತು ಐರನ್ ಸಮೃದ್ಧವಾಗಿರುತ್ತೆ. ಇದು ಕೂದಲಿನ ಬೇರುಗಳನ್ನು ಪೋಷಿಸಿ ಬಲಪಡಿಸುತ್ತೆ. ನೆಕ್ಸ್ಟ್ ಕೂದಲು ಮುರಿಯುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೂದಲನ್ನ ಮೃದುವಾಗಿ ಮತ್ತು ಹೊಳೆಯುವಂತೆ ಕಾಣುವಂತೆ ಮಾಡುತ್ತೆ. ಮೂರನೇದಾಗಿ ಅಲೋವೆರಾ ಜೆಲ್. ಅಲೋವೆರಾ ತಲೆ ಚರ್ಮಕ್ಕೆ ತಂಪು ನೀಡುತ್ತೆ, ಒಣ ಚರ್ಮಕ್ಕೆ ತೇವಾಂಶ ಒದಗಿಸುತ್ತೆ, ತಲೆ ಚರ್ಮವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತೆ, ಕೂದಲು ಆರೋಗ್ಯಕರವಾಗಿ ಬೆಳೆಯಲು ನೆರವಾಗುತ್ತೆ. ನಾಲ್ಕನೇದಾಗಿ ಕರಿಬೇವಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಇವೆ. ಕೂದಲಿನ ಬೇರುಗಳಿಗೆ ಪೋಷಣೆ ನೀಡುತ್ತೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ನಿಧಾನಗೊಳಿಸಲು ಸಹಾಯ ಮಾಡಬಹುದು. ಕೂದಲನ್ನ ದಪ್ಪವಾಗಿ ಮತ್ತು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತೆ. ಐದನೇದಾಗಿ ಹರಳೆಣ್ಣೆ.
ಹರಳೆಣ್ಣೆ ದಟ್ಟವಾದ ಮತ್ತು ಪೋಷಕಾಂಶಯುಕ್ತ ಎಣ್ಣೆಯಾಗಿದೆ. ಇದು ಕೂದಲಿನ ಬೇರುಗಳಿಗೆ ಉತ್ತಮ ಪೋಷಣೆ ನೀಡುತ್ತೆ. ಕೂದಲು ಮುರಿಯುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೂದಲನ್ನು ದಪ್ಪವಾಗಿ ಕಾಣುವಂತೆ ಮಾಡುತ್ತೆ. 6ನೇದಾಗಿ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಕೂದಲಿಗೆ ಆಳವಾದ ಪೋಷಣೆ ನೀಡುತ್ತೆ. ಕೂದಲಿನ ಒಣತನವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಕೂದಲನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತೆ. ನಿಯಮಿತವಾಗಿ ಬಳಸಿದ್ರೆ ಕೂದಲು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೆ. 7ನೇದಾಗಿ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶಗಳಿವೆ. ಇದು ತಲೆ ಚರ್ಮದಲ್ಲಿ ರಕ್ತ ಸಂಚಾರವನ್ನು ಉತ್ತೇಜಿಸಲು ಸಹಾಯ ಮಾಡಬಹುದು. ಕೂದಲಿನ ಬೇರುಗಳನ್ನು ಬಲಪಡಿಸಲು ನೆರವಾಗುತ್ತೆ. ಕೂದಲು ಆರೋಗ್ಯಕರವಾಗಿ ಬೆಳೆಯಲು ಪೋಷಣೆ ನೀಡುತ್ತೆ. 8ನೇದಾಗಿ ವಿಟಮಿನ್ ಇ ಕ್ಯಾಪ್ಸಲ್. ವಿಟಮಿನ್ ಇ ಒಂದು ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಕೂದಲು ಮತ್ತು ತಲೆ ಚರ್ಮದ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಇದು ತಲೆ ಚರ್ಮಕ್ಕೆ ತೇವಾಂಶ ನೀಡಲು ಹಾಗೂ ಒಣತನವನ್ನು ಕಡಿಮೆ ಮಾಡಲು ನೆರವಾಗಬಹುದು. ಹೇರ್ ಆಯಿಲ್ಗೆ 2-3 ವಿಟಮಿನ್ ಇ ಕ್ಯಾಪ್ಸಲ್ಗಳ ಎಣ್ಣೆಯನ್ನು ಸೇರಿಸಿದ್ರೆ ಕೂದಲಿಗೆ ಹೆಚ್ಚುವರಿ ಪೋಷಣೆ ಸಿಗುತ್ತೆ. ಈ ಐಟಮ್ಸ್ಗಳೆಲ್ಲದುಗಳ ಉಪಯೋಗ ತಿಳ್ಕೊಂಡಿದ್ದಾಯ್ತು. ಇವಾಗ ಎಣ್ಣೆನೂ ಕಾಯಿಸ್ಕೊಂಡಿದ್ದಾಯ್ತು. ಅದನ್ನ ತಣ್ಣು ಮಾಡಿ ಇವಾಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಡ್ಬೇಕು. ಅಂದ್ರೆ ಗ್ಲಾಸ್ ಇದ್ರೆ ತಗೊಳ್ಳಿ, ಯಾಕಂದ್ರೆ ಇದು ಸ್ಮೆಲ್ ಒಂದ್ ಸ್ವಲ್ಪ, ಹಂಗಾಗಿ ಗ್ಲಾಸ್ ಇದ್ರಲ್ಲಿ ಹಾಕಿದ್ರೆ ಏನ್ ಅಷ್ಟೊಂದೇನ್ ಸ್ಮೆಲ್ ಬರಲ್ಲ. ಜಾಸ್ತಿ ದಿನ ಇಟ್ಕೊಬಹುದು, ಸ್ಟೋರ್ ಮಾಡಬಹುದು ಅಂತ ಅಷ್ಟೇನೆ. ಈಗ ಒಂದು ಕಂಟೈನರ್ಗೆ ಸೋಸಿ ಅದನ್ನ ಎತ್ತಿಟ್ಕೊಳ್ತೀನಿ. ಡೈಲಿ ಯೂಸ್ಗೆ ಅಂತ ಅನ್ಬಿಟ್ಟು ಸಪ್ರೇಟ್ ಆಗಿ ಇನ್ನೊಂದು ಬಾಟ್ಲಿಗೆ ಹಾಕಿಟ್ಕೊಳ್ತೀನಿ. ಈರುಳ್ಳಿ ಮತ್ತೆ ಸಾಸಿವೆ ಎಣ್ಣೆ ಹಾಕಿರ್ತೀವಲ್ವಾ, ಅದು ಒಂಚೂರು ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಸ್ಮೆಲ್ ಒಂದಿದಷ್ಟೇ, ಏನ್ ಅಷ್ಟೊಂದೇನ್ ಸ್ಮೆಲ್ ಇರಲ್ಲ. ಇದು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಬೇಕು ಅಂತಂದ್ರೆ ಈರುಳ್ಳಿ ಸಾಸಿವೆ ಎಣ್ಣೆ ಹಾಕಿರೋದು ಅದು ಗ್ಲಾಸಿನ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ತುಂಬಾ ದಿನ ಬರುತ್ತೆ. ಸ್ಮೆಲ್ ಕೂಡ ಅಷ್ಟೊಂದಿರಲ್ಲ. ಯಾಕಂದ್ರೆ ಕ್ಯಾಪ್ ಹಾಕ್ಬಿಟ್ಟಿರ್ತೀವಲ್ವಾ, ಬೇರೆ ಕಂಟೈನರ್ಗೆ ಹಾಕಿದ್ರೆ ಕ್ಯಾಪ್ ಟೈಟ್ ಆಗಿ ಹಾಕ್ಬಿಟ್ಟಿರ್ತೀವಿ, ಅದಕ್ಕೆ ಗಾಳಿ ಆಡಲ್ವಲ್ಲ, ಹಂಗಾಗಿ ಈರುಳ್ಳಿದಲ್ವಾ ಅದು, ಹಂಗಾಗಿ ಸ್ವಲ್ಪ ಸ್ಮೆಲ್ ಬಂದಂಗ ಆಗ್ಬಿಡುತ್ತೆ. ಅದಕ್ಕೆ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೋಬಹುದು. ಇದು ಒಂದು ಸುಮಾರು ಅರ್ಧ ಲೀಟರ್ಗೂ ಸ್ವಲ್ಪ ಜಾಸ್ತಿ ಇದೆ. ಈ ಎಣ್ಣೆ ನನಗೆ ಒಂದು 3 ತಿಂಗಳವರೆಗೂ ಬರುತ್ತೆ. ಇಬ್ರು ಹಾಕೊಂಡ್ರೆ 3 ತಿಂಗಳು ಬರುತ್ತೆ. ಒಬ್ಬರಿಗೆ ಆದ್ರೆ ಇನ್ನೂ ಜಾಸ್ತಿ ದಿನ ಬರುತ್ತೆ ನಮ್ಗೆ. ಈಗ ನಾನು ಇದ್ರಲ್ಲೇನೆ ಸಪ್ರೇಟ್ ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆನೆ ಹಾಕಿಟ್ಕೊಂಡಿರ್ತೀನಿ. ಇದು ಪ್ಲಾಸ್ಟಿಕ್ ಬಾಟ್ಲು ಅಂತಂದ್ರೆ ಸಾಸಿವೆ ಎಣ್ಣೆ ತಂದಿದ್ವಲ್ಲ ಅದೇ ಬಾಟ್ಲಿಗೆ ಹಾಕಿಟ್ಕೊಂಡಿದೀನಿ. ಡೈಲಿ ಯೂಸ್ಗಲ್ವಾ, ಏನು ಆಗಲ್ಲ ಅಂತ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.